ಸ್ಯಾಂಡಲ್ವುಡ್ನಲ್ಲಿ ಹೊಸ ಚಿಗುರು ಶುರುವಾಗಿದೆ. ಅದರಲ್ಲೂ ಸಹ ಹಳೆಯ ಸಿನಿಮಾ ಅಂದರೆ ಈ ಮಿಡ್ ಆಫ್ ದ ಸಿನಿಮಾಸ್ಗಳನ್ನ ನೆನಪಿಸುವಂತಹ ಒಂದು ಹೊಸ ಸಿನಿಮಾ ಈಗ ಬರ್ತಿರೋವಂಥದ್ದು. ಅದರಲ್ಲೂ ಸಹ ಲೈಫ್ ಟುಡೇ ಅನ್ನುವಂತಹ ಒಂದು ನೆಚ್ಚಿನ ಟೈಟಲ್ ಇಟ್ಕೊಂಡು ಒಂದು ಕ್ಯಾಚಿ ಟೈಟಲ್ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನ್ ಇರೋವಂಥವ್ರಿಗೆ ಎಸ್ಪೆಷಲಿ ಜೆನ್ಜಿ ಅವ್ರಿಗೆ ಸೂಟ್ ಆಗುವಂತಹ ಟೈಟಲ್ ಇದಾಗಿರುವಂಥದ್ದು. ಚಿತ್ರದ ನಾಯಕಿಯರು ಇಬ್ಬರು ಇದ್ದಾರೆ, ಲೇಖಾ ಚಂದ್ರ ಹಾಗೂ ಯುಕ್ತಾ ಅವರು. ಜೊತೆಗೆ ನಾಯಕ ನಟ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಲೇಖಾ ಅವ್ರು ಏನು ಹೇಳ್ತಾರೆ ಫಸ್ಟ್ ಅವ್ರ ರಿಯಾಕ್ಷನ್ ತೊಗೊಳೋಣ. ಯಾಕಂದರೆ ಅವ್ರದ್ದೊಂದು ಹುಕ್ ಸ್ಟೆಪ್ ಸಿಕ್ಕಾಪಟ್ಟೆ ಇನ್ನು ಮುಂದೆ ವೈರಲ್ ಆಗುತ್ತೆ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹಾರ್ಟ್ ಬ್ರೇಕ್ ಮಾಡಿಬಿಟ್ರಲ್ಲ ಸಾಂಗಲ್ಲಿ. ಸಾಂಗಲ್ಲ, ಓಕೆ. ಸಾಂಗಲ್ಲಿ ಏನು ಹಾರ್ಟ್ ಬ್ರೇಕ್ ಆಗಿ ಫಸ್ಟ್ ಸಾಂಗ್ದಾ? ಮತ್ತೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇಷ್ಟ ಆಗಿಲ್ಲ? ನಂಗೆ ಇಷ್ಟ ಆಯಿತು, ಬಟ್ ಎಷ್ಟು ಚೆನ್ನಾಗಿರೋ ಹೀರೋಯಿನ್ ಬೇಗ ಮದುವೆ ಆಗ್ಬಿಟ್ರಲ್ಲ ಅನ್ನೋ ಬೇಜಾರು. ಓ ಹಾಗೆ, ಓಕೆ. ಏನು ಮಾಡ್ಬೋದು? ನನ್ನ ಹೆಣ್ಮಕ್ಳಿಗೆ ಏಜ್ ಆಗಲ್ಲ ಸರ್. ಇಲ್ಲ ಪರವಾಗಿಲ್ಲ. ಏನು ಮಾಡೋದು, ಅಷ್ಟು ನನ್ನ ಗಂಡನಂತ ಒಳ್ಳೆ ಹುಡುಗ ಸಿಕ್ಕಿದಾಗ ಆಗಲೇಬೇಕಲ್ವಾ. ಸೊ ಸಿನಿಮಾ ಇನ್ನೂ ಮಾಡ್ಬೋದು, ಈ ಥರ ಹೀರೋಗಳು ಇನ್ನೂ ಸಿಗ್ಬೋದು ಕೆಲಸ ಮಾಡಲಿಕ್ಕೆ. ಬಟ್ ನನ್ನ ಗಂಡ ಸಿಗಬೇಕಲ್ಲ. ಏನು ಸರ್ ಸವಾಲು ಹಾಕ್ಬಿಟ್ರು, ಈ ಥರ ಹೀರೋಗಳು ಸಿಗಬಹುದು, ನನಗೆ ಸಿಕ್ಕಿರೋ ಗಂಡ ಥರ ಯಾರೂ ಇರಲ್ಲ ಅಂತ. ಒಳ್ಳೇದಾಗಲಿ ಮೇಡಮ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ರಿಸೆಪ್ಷನ್ಗೆ ಹೋಗ್ಬಿಟ್ಟು ದೊಡ್ಡ ಗಿಫ್ಟ್ ಕೊಟ್ಟು ಬಂದಿದ್ದೀನಿ. ಒಳ್ಳೇದಾಗಲಿ ಅವ್ರ ಲೈಫಿಗೆ, ಅಷ್ಟೇ. ಇವರು ಆ್ಯಕ್ಚುಲಿ ಮದುವೆಗೆ ಕರೆದಾಗ ನಿಮಗೆ ತುಂಬ ದೊಡ್ಡ ಗಿಫ್ಟ್ ತೊಗೊಂಬಂದು ಕೊಡ್ತೀನಿ, ತುಂಬ ದೊಡ್ಡ ಗಿಫ್ಟ್ ತೊಗೊಂಬಂದು ಕೊಡ್ತೀನಿ. ಮದುವೆಗೆ ಬಂದವರಲ್ಲಿ ತುಂಬ ದೊಡ್ಡದಾಗಿ ಈ ಥರ ಹಿಂಗೆ ಇಟ್ಕೊಂಬಂದಿದ್ದು ಇವರೇ ಗಿಫ್ಟ್ನ. ಹಿಂಗೆ ಇಟ್ಕೊಂಬಂದದ್ದು ನನಗೆ ಅಲ್ಲೇ ಮದುವೆ. ಕೇಳಿ ಫಸ್ಟ್ ಏನು ಕೊಟ್ಟೆ? ಓಕೆ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಶಿವ ಅದು ಒಂದು ಮೂರ್ತಿ. ಅಲ್ಲೂ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ ಸಿನಿಮಾದು. ಶಿವನ್ನೇ ತಂದು ಕೊಟ್ಟಿದ್ದಾರೆ. ಶಿವರಾತ್ರಿ ಬಂತು ಅಂತ ನಾನು ಶಿವನ್ ಕೈ ಮುಗಿದ್ರೆ ಪ್ರಮೋಷನ್ ಆಗುತ್ತಾ? ಅದಕ್ಕಿಂತ ಒಳ್ಳೆ ಗಿಫ್ಟ್ ಇರಲ್ಲ ಅನ್ಸುತ್ತೆ. ಐ ಥಿಂಕ್ ದಟ್ ವಾಸ್ ವೆರಿ ಥಾಟ್ಫುಲ್ ಅಲ್ವಾ? ನಿಮ್ಮ ಕಡೆಯಿಂದ ಶಿವನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿರೋಂಥ ಸಿನಿಮಾ, ಅದೊಂದು ಪಾತ್ರ. ಸೊ ಅದನ್ನ ನಿಮ್ಮ ಸಿನಿಮಾದಲ್ಲಿ ಮಾಡ್ತೀರಿ, ಇನ್ನೊಂದು ಪಾತ್ರದ ಹುಡುಗಿ ಮದುವೆ ಆಗ್ತಿರೋದು, ಮದುವೆಗೆ ಗಿಫ್ಟ್ ಕೊಟ್ಟಿದ್ದೀರಾ. ವಾಟ್ಸ್ ರಾಂಗ್ ಇನ್ ದಟ್? ನೆಕ್ಸ್ಟ್ ಅವ್ರ ಮದುವೆಗೆ ನೀವು ಅದೇ ಥರ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಡಿ. ಅಮೃತ ಕೊಡೋದು. ನಾನು ಅಮೃತ ಏನು ಮೇಡಮ್? ಯಾರಾದರೂ ಗರ್ಲ್ ಫ್ರೆಂಡ್ ಪಾರ್ಟ್ನರ್ ಯಾರಾದರೂ ಇದ್ದಾರಾ? ಇದ್ದಾರೆ. ಅನುಷ್ಕಾ ಎಲ್ಲರೂ ಇದ್ದಾರೆ. ಇಬ್ಬರು ಹುಡುಗಿರು ಸೇರ್ಕೊಂಡು ನಿಮ್ಮನ್ನು ಹೆಂಗೆ ಟ್ರಾಲ್ ಮಾಡ್ತಿದ್ದಾರೆ. ಅದೇ ಮೇಡಮ್, ಇವಾಗ ನಾನು ಅವ್ರನ್ನ ಮಾಡೋಕೆ ಹೋದ್ರೆ ನಾನೇನು ಬೇರೆಯವ್ರು ಮಾಡಿಬಿಡ್ತಾರೆ. ಅದಕ್ಕಿಂತ ಬೆಟ್ರ್ ಸುಮ್ಮನೆ ಇರೋದು. ಇಲ್ಲ, ಹೇಳಿ. ಹುಡುಗಿ ಬಗ್ಗೆ ಕೇಳ್ತಾ ಇದ್ದಾರೆ. ಹುಡುಗಿ ಬಗ್ಗೆನಾ? ಹುಡುಗಿ ಈ ಸಿನಿಮಾದಲ್ಲಿರೋ ಹುಡುಗಿರ ಬಗ್ಗೆ ಮಾತಾಡೋಣ. ಓಕೆ, ಹೆಂಗೋ ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ. ಯುಕ್ತ ಅವ್ರಿಗೆ ಏನಾದರೂ ಟ್ರಯಾಂಗಲ್ ಲವ್ ಸ್ಟೋರಿನ ಹೆಂಗೆ ಇದು? ಇಲ್ಲ, ಟ್ರಯಾಂಗಲ್ ಲವ್ ಸ್ಟೋರಿ ಇಲ್ಲ ಮೇಡಮ್. ಇವ್ರಿಗೆ ಆ್ಯಕ್ಚುಲಿ ಇನ್ನೊಂದು ಪೇರ್ ಇದ್ದಾರೆ, ಅವ್ರು ಆ್ಯಕ್ಚುಲಿ ಬಂದಿಲ್ಲ. ರತರ್ವ್ ಅಂತ. ಮೇಯ್ನಾಗಿ ನನಗಿಂತ ಮೇಯ್ನಾಗಿ ಲೇಖ ಅವ್ರು ಮಾಡಿರೋದು. ಸೊ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್, ತುಂಬ ಪ್ರೊಫೆಷ್ನಲ್ಲು. ಸಾಕಷ್ಟು ಅವರಿಂದ ಕಲಿಯೋದಿತ್ತು, ಕಲ್ತಿದ್ದೀನಿ. ಆ್ಯಂಡ್ ಶಿ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ನೀವು ಥಿಯೇಟ್ರಲ್ಲಿ ಆನ್ ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತೆ, ಒಂದು ನಿಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ಎಷ್ಟು ಕ್ಲೀನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಸೆಟಲ್ಡಾಗಿ, ಅದು ಆ್ಯಕ್ಟ್ ಅಂತಲೇ ಅನಿಸಲ್ಲ, ಅಷ್ಟು ಕ್ಲಿಯರಾಗಿ ಮಾಡಿದ್ದಾರೆ. ತೆಲುಗುಲಿ ತಮಿಳ್ ಯಾರೇ ನೋಡಿದ್ರೂ ಒಂದು ಸ್ಟಾರ್ ಹೀರೋಯಿನ್ ರೇಂಜಿಗೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರೂ ಖುಷಿಪಟ್ಟು ಪ್ರೌಡ್ ಮಾಡೋವಂಥ ಕೆಲಸ ನಮ್ಮ ಲೇಖಾ ಚಂದ್ರ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಅವರ್. ನನಗೆ ಅವ್ರ ಎಕ್ಸ್ಪ್ರೆಷನ್ ಕೊಡೋದು ತುಂಬ ಇಷ್ಟ ಆಗ್ತಾ ಇದೆ. ಹೌದಾ? ಇನ್ನು ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ಬೇಕು ನಾನು. ಇಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲರೂ ನನ್ನ ಬಗ್ಗೆ ಇವತ್ತು ತುಂಬ ಮಾತಾಡಿದ್ರು. ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಅದಕ್ಕೆ ಕಾರಣನೇ ಇವ್ರುಗಳು. ಯಾಕಂತಂದರೆ ಅಫ್ಕೋರ್ಸ್ ಕಿರಣ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ. ಪ್ರೊಡ್ಯೂಸರೇ ಹೇಳಿದ್ರು, ವರ್ಷಾನುಗಟ್ಲೆ ಕಾದು ಒಂದು ಸಿನಿಮಾ ಮಾಡಬೇಕು ಅಂತ. ನನಗೆ ಗೊತ್ತು ಅದು ಎಷ್ಟು ಎಫರ್ಟ್ ಅಂತ. ನಾನು ಬಂದು ಕೆಲಸ ಮಾಡಿ ಅದೊಂದು ಪೀರಿಯಡ್ ಆಫ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಷ್ಟೇ. ಬಟ್ ಅದ್ರ ಹಿಂದೆ ಎಷ್ಟು ವರ್ಷಾನುಗಟ್ಲೆ ಎಫರ್ಟ್ ಇವ್ರು ಹಾಕಿದ್ದಾರೆ, ಅದ್ರ ಬಗ್ಗೆ ಒಂದಿಷ್ಟು ನನಗೆ ಗೊತ್ತು. ಸೊ ಅಂಥದ್ರಲ್ಲೂ ಅವರೇ ಹೈಲೈಟ್ ಆಗಬೇಕು ಅಥವಾ ಅವ್ರ ಪಾತ್ರನೇ ಮೇಲೆ ಹೋಗಬೇಕು ಆ ಥರ ಖಂಡಿತವಾಗ್ಲೂ ಇಲ್ಲ. ಅವ್ರು ಏನು ಕತೆ ಬರೆದಿದ್ದಾರೋ, ನನ್ನ ಪಾತ್ರ ಈ ಸಿನಿಮಾದಲ್ಲಿ ನಾನು ಅನ್ನೋದಕ್ಕಿಂತ ಇದೊಂದು ಪಾತ್ರನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದರೆ, ಈ ಸಿನಿಮಾದಲ್ಲಿ ಈ ಪಾತ್ರನೇ ಹೀರೋ. ಇವ್ರು ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಇವರು ಹೀರೋ ಆಗಿ ಕಾಣಿಸ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಕಿರಣ್ ಅವ್ರು ಮಾಡಿಲ್ಲ. ನನ್ನ ಪಾತ್ರ ನಾನೇ ನಿಭಾಯಿಸಿದ್ದೀನೋ ಆ ಪಾತ್ರನೇ ಸಿನಿಮಾದ ಹೀರೋ. ಸೊ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಈ ಥರದೊಂದು ಪಾತ್ರನ, ಈ ಥರದೊಂದು ಸಿನಿಮಾನ ನಮ್ಮ ಕನ್ನಡಕ್ಕೆ ಕೊಟ್ಟಿರೋದಕ್ಕೆ. ಓಕೆ, ನಿಮ್ಮ ಚಿತ್ರದಲ್ಲಿರೋ ಮತ್ತೊಬ್ಬ ನಾಯಕಿಯವರು ಏನು ಹೇಳ್ತಾರೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಕೇಳೋಣ. ಲೇಖನ್ ಬಗ್ಗೆ ಏನು ಹೇಳಬೇಕು, ಆಗಲೇ ಆಲ್ಮೋಸ್ಟ್ ಎಲ್ಲರೂ ಬಾಯಿ ತುಂಬ ಹೇಳಿದ್ದಾರೆ. ನಾನು ಅದೇ ಹೇಳ್ತೀನಿ, ಶಿ ಹಸ್ ಡನ್ ಅ ವೆರಿ ಫ್ಯಾಂಟಾಸ್ಟಿಕ್ ಜಾಬ್. ಆಫ್ಕೋರ್ಸ್ ಶಿ ಲುಕ್ಸ್ ರಿಯಲಿ ಪ್ರಿಟಿ ಇನ್ ರಿಯಲ್ ಲೈಫ್ ಆ್ಯಂಡ್ ಸಿನಿಮಾದಲ್ಲೂ ಕೂಡ ಅವಳು ತುಂಬ ಚೆನ್ನಾಗಿ ಪ್ರಿಟಿ, ಅಂದರೆ ಶಿ ಲುಕ್ಸ್ ರಿಯಲಿ ಪ್ರಿಟಿ. ಬಟ್
ಅಲ್ಲಿ ಆ ಪಾತ್ರನ ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವಳು ನನಗೆ ಆ್ಯಕ್ಚುಲಿ ಇವತ್ತು ಗೊತ್ತಾಯಿತು. ಬಿಕಾಸ್ ಅವಳ ಜೊತೆ ನಾನು ಆಲ್ಮೋಸ್ಟ್ ಏನೂ ಪೇರ್ ಇರಲಿಲ್ಲ. ಒಂದಿನ ಶೂಟಿಂಗ್ ಹೋಗಿದ್ದೆ, ಅಲ್ಲಿ ಐ ಥಿಂಕ್ ಅಷ್ಟೇ ನಾವು ಭೇಟಿಯಾಗಿರೋದು. ಬಟ್ ಅವಳಿಗೆ ಜ್ವರ ಇತ್ತು, ಹುಷಾರಿರಲಿಲ್ಲ, ಅದೆಲ್ಲ ಇವತ್ತು ಗೊತ್ತಾಯಿತು. ಆ್ಯಂಡ್ ಆಫ್ಕೋರ್ಸ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನನಗೂ ಗೊತ್ತು ಅದು ತುಂಬ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟ್ಯಾಂಡ್ ಅಟ್ ದಟ್ ಪ್ಲೇಸ್. ಅಂದರೆ ಜನ ಏನು ಅನ್ಕೊತಾರೆ ನಾರ್ಮಲಿ ಜಸ್ಟ್ ಮೇಕಪ್ ಹಚ್ಕೊಂಡು ಅಲ್ಲಿ ನಿಂತ್ಕೋಬೇಕು. ಬಟ್ ದ ಸ್ಟ್ರೆಸ್ ಆಫ್ಕೋರ್ಸ್ ಬಿಕಾಸ್ ಆಫ್ ದ ಲೈಟ್ಸ್, ಆ ಕ್ಯಾಮ್ರಾ ಇರುತ್ತೆ, ದೃಷ್ಟಿ ಬೇರೆ ಬೀಳುತ್ತೆ. ಸೊ ಹಾಗಾಗಿ ಐ ಥಿಂಕ್ ಶಿ ಹಸ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್. ಆ್ಯಂಡ್ ಆಫ್ಕೋರ್ಸ್ ಈ ಬ್ಯೂಟಿ ಕ್ವೀನ್ ಹೆಂಗೆ ಕಾಣ್ತಿದ್ದಾಳೆ ಅದೇ ಹೇಳೋ ಅವಶ್ಯಕತೆ ಇಲ್ಲ. ಶಿ ಈಸ್ ಗುಡ್, ಶಿ ಹಸ್ ಡನ್ ಅ ಫ್ಯಾಬ್ ಜಾಬ್. ಬಟ್ ಐ ಥಿಂಕ್ ಎಲ್ಲಕ್ಕಿಂತ ಮೇನ್ ಈ ಇಡೀ ಸಿನಿಮಾಗೆ ನೀಶ್ ಯಾರಂದರೆ ಈ ಶಿವ, ನಮ್ಮ ಕಿರಣ್ ಅವರೇ. ಬಿಕಾಸ್ ಎಲ್ಲರೂ ಗೊತ್ತಿರ್ಬೋದು, ಗೊತ್ತಿಲ್ಲ, ಬಟ್ ಹಿ ಈಸ್ ರಿಟನ್ ದಿ ಎಂಟೈರ್ ಸ್ಟೋರಿ. ದಿನ ಓಡಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಕಿರಣ್. ಆ್ಯಂಡ್ ಯಾ ಹಿ ಈಸ್ ಡನ್ ಅ ಗುಡ್ ಜಾಬ್. ಸೊ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ನನಗೂ ಅಷ್ಟೇ. ಕಿರಣ್ ಅವರೇ, ಈ ವರ್ಷ ಒಂದೆರಡು ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಸಿನಿಮಾ ಮೂಲಕ. ಅದಂತೂ ಭರವಸೆ ಮೂಡಿಸೋ ಅಂಥದ್ದು. ಯಾಕಂತ ಹೇಳಿದ್ರೆ ಒಂದು ಬ್ರೇಕಪ್ ಸಾಂಗ್ ಅಂತ ಹೇಳೋದು ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು, ಎಲ್ಲರ ಲೈಫಲ್ಲಿ ನಡೆಯುವಂಥದ್ದು ಕನೆಕ್ಟ್ ಆಗುತ್ತೆ. ಅದಾದಮೇಲೆ ಈ ಖುಷಿಯಾಗಿರೋದು ಒಂದು ಸಾಂಗ್, ಒಂದು ಹುಡುಗಿ ಭಾವನೆ ಹೆಂಗೆಲ್ಲ ಅವಳು ಫೀಲ್ ಮಾಡ್ತಾಳೆ ಅನ್ನೋವಂಥದ್ದನ್ನು ಈ ಮೂಲಕ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಅದಕ್ಕೋಸ್ಕರನೇ ಮಾಡಿರೋದು. ಸೊ ನಿಮಗೆ ಕ್ಲೀನಾಗಿ ಕ್ಯಾಚ್ ಮಾಡಿದ್ರೆ ಏನಾದರೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ ಆ ಥರ ಏನಾದರೂ ಇದೆಯಾ? ಮೇಡಮ್ ಎಲ್ಲ ಇದ್ದೇನೆ ಮಾಡೋಕ್ಕಾಗೋದು. ಏನೂ ಗೊತ್ತಿದ್ದೀರ ನಾನು ಮೇಲಿಂದ ಅಂತೂ ಬಂದೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲದ್ರ ಬಗ್ಗೆ ಗೊತ್ತಿದ್ದೇನೆ. ಇವನ್ ಐ ಕ್ಯಾನ್ ರೈಟ್ ದಟ್. ಸೊ ಲೈಫ್ ಟುಡೇ ನಾನು ಕತೆ ನೋಡಿರೋದ್ರಿಂದ ಕೇಳಿರೋದ್ರಿಂದನೇ ಬರೆದಿರೋದು. ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲ ಏನು ಇವಾಗ ಬಿಟ್ಟಿರೋ ಸಾಂಗ್ ಅಲ್ವಾ ಮೇಡಮ್, ಟೀಸರ್ ಬಿಟ್ಟಾಗಿಲ್ಲ, ಟ್ರೈಲರ್ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಸೀನ್ ಬಂದಾಗ, ಆಗ ಡೈಲಾಗ್ಸ್ ಬಂದಾಗ ಯಾಕೆ ಇದು ಅಂತ ಕೇಳಿದಾಗ ನಾನು ಹೇಳ್ತೀನಿ. ಈಗ ಪ್ರೇಮ್ ಸರ್ ಕೂಡ ಹಾಡಿದ್ರು ಆ ಒಂದು ಪ್ಯಾಥೋ ಸಾಂಗ್ನ. ಅವ್ರು ಕೂಡ ಅದ್ಭುತವಾಗಿ ಹೇಳಿದ್ರು. ಯಾಕಂದರೆ ಅವ್ರು ಹೇಳ್ತಾರೆ ನನ್ನ ಹತ್ರ ಹಾಡ್ಸೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಆ ಚರಣ ಇರ್ಬೋದು, ಪ್ರತಿಯೊಂದು ಕೆಲವರು ಹತ್ರ ಮಾತ್ರ ಅದನ್ನು ಹಾಡಿಸ್ಬೇಕು ಅಂತ. ಬಟ್ ನೀವು ಅವ್ರನ್ನೇ ಚೂಸ್ ಮಾಡೋದಕ್ಕೆ ಏನು ಒಂದು ಕಾರಣ? ಮೇಡಮ್ ಅವರು ವಾಯ್ಸ್ ಏನಂದರೆ ಒಬ್ಬ ಕ್ರೂರಿಗೂ ಅಳಿಸೋಂಥ ಕೆಪಾಸಿಟಿ ಅವ್ರ ವಾಯ್ಸಲ್ಲಿದೆ. ಸೊ ಆ ರೀಸನ್ಗೆ ಆಮೇಲೆ ಅವ್ರ ವಾಯ್ಸ್ ತುಂಬ ನಮ್ಮ ರಾಜ್ಯದ ಜನತೆಗೆ ತುಂಬ ಕೇಳಿದ್ದಾರೆ. ಅವ್ರ ವಾಯ್ಸ್ ಅಂದ್ರೇ ಪ್ರೇಮ್ ಸರ್ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ರೀಸನ್ಗೆ, ಆಮೇಲೆ ಪಕ್ಕ ಒಂದು ನಾಟಿ ಸೊಗಡು, ಲೋಕಲ್. ಸೊ ನನಗೆ ಅದು ತುಂಬ ಇಷ್ಟ. ಸೊ ಅದಕ್ಕೆ ಅವ್ರ ಹತ್ರ. ಲೇಖಾ ಅವರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಹೇಳ್ತೀರಾ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಹೀರೋಯಿನ್ ಆಗಿಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಪ್ರೇಮ್ ಸರ್ ಬರೆದಂತಹ ಒಂದು ಹಾಡಿನ ಲಿರಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಸರಿನಾ ಅಥವಾ ಸಿನಿಮಾ ಥರ ತೊಗೋಬೇಕಾ? ನಿಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಇಲ್ಲ, ಅದು ನಾವು ಹೆಂಗೆ ನೋಡ್ತೀವಿ, ನಾವು ಹೆಂಗೆ ಕೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ನನಗೆ ಅನಿಸುತ್ತೆ. ಆ್ಯಕ್ಚುಲಿ ನಂಗೆ ಸಾಂಗ್ ಕೇಳಿದಾಗ ನನಗೆ ಏನು ಅನ್ನಿಸ್ಲಿಲ್ಲ. ಓಕೆ, ಪ್ರೇಮ್ ಸರ್ ಮೂವಿದು KD ಅನ್ನೋ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗ್ತಾಯಿದೆ, ನೋಡಿದೆ, ನೋರಾ ನೈಸ್, ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಬಂದರು, ಸಾಂಗ್ ಕೇಳ್ದ ಅಂತ. ಈಗ ಒಂದೇ ಜಾಗದಲ್ಲಿ 2 ಥರ ಆಡಿಯನ್ಸ್ ಇದ್ದಾರೆ. ನಾನು ಕೇಳಿದ್ದೆ ಚೆನ್ನಾಗಿದೆ, ಓಕೆ. ಬಟ್ ನನ್ನ ಹಸ್ಬೆಂಡ್ ಕೇಳಿ ಕರೆಕ್ಟಾಗಿ ಕೇಳಿದ್ಯಾ, ಹೆಂಗಿದೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಒಂದಿಷ್ಟು. ಓಕೆ ಹೌದು ಅಂತ ನನಗೂ ಅನ್ನಿಸ್ತು. ಅದಾದಮೇಲೆ ಅದು ಓಕೆ ಬಾಟಲ್ದೇನೋ ಅಂತ ತೋರಿಸಿದ್ರು. ಅದಾದಂಗಲ್ಲ, ಬಾಟಲ್ ಪಿಂಕ್ ಅಂತ ಆವಾಗಲೂ ಹಂಗೆ ರಿಲೇಟ್ ಆಯಿತು, ಹೌದು ಇದು ಇರ್ಬೋದೇನೋ ಅಂತ. ಸೊ ಇಲ್ಲಿ ನಾವು 3 ಥರದ ಆಡಿಯನ್ಸ್ ಇದ್ದೀವಿ ನಾವಿವಾಗ ಆ ಸಾಂಗಿಗೆ, ಆಯಿತಾ. ನಂತರ ನೋಡಿ ಓಕೆ ಚೆನ್ನಾಗಿದೆಯಲ್ಲ, ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ, ಮಾಡಿದ್ದಾರೆ ಅನ್ನೋರು ಇದ್ದಾರೆ. ಕೇಳಿದ್ಯಾ ಕರೆಕ್ಟಾಗಿ ಹೆಂಗಿದೆ ಅಂತ ಹೇಳೋರು ಇದ್ದಾರೆ. ಇದು ಹಿಂಗಲ್ಲ ಹಾಗೆ ಅಂತ ಹೇಳೋರು ಇದ್ದಾರೆ. ಸೊ ಇದರಲ್ಲಿ ನಾನು ಇವಾಗ ಸರಿ ಅಂತಲೂ ಹೇಳಲ್ಲ, ಅದನ್ನು ತಪ್ಪು ಅಂತಲೂ ಹೇಳಲ್ಲ. ಸೊ ಇವಾಗ ನಾನು ಅದನ್ನು ತೊಗೊಂಡಿರೋ ರೀತಿ ಬೇರೆ. ನನಗೆ ಇಷ್ಟ ಆಯಿತು. ಕಿರಣ್ ಅವರೇ, ಈಗ ಸಿನಿಮಾ ಕತೆ ಬರೀಬೇಕಾದ್ರೂ ಸಾಕಷ್ಟು ಸವಾಲುಗಳಿರುತ್ತೆ. ಈಗ ಹೇಗೋ ಕತೆ ಬರೆದಿರ್ತೀರಾ, ಈಗ ಇಷ್ಟ ಆಗಿರುತ್ತೆ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಯಾವುದೋ ಒಂದು ಸೀನ್ ಇರ್ಬೋದು, ಯಾವುದೋ ಒಂದು ಪದ ಬಳಕೆ ಇರ್ಬೋದು, ಡೈಲಾಗ್ ಇರ್ಬೋದು, ಕಾಂಟ್ರವರ್ಸಿ ಆಗೋವಂಥದ್ದು ಇರುತ್ತೆ. ಆ ಥರ ಯಾವುದೂ ಇಲ್ಲ ಮೇಡಮ್. ನಾನು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ಹೊರಟವನಲ್ಲ. ಒಂದೊಂದು ಸೀನು ಕ್ಯಾಲ್ಕುಲೇಟೆಡ್ ಆಗಿ ಇದು ವರ್ಕೌಟ್ ಆಗುತ್ತೋ ಆಗಲ್ವ ಅಂತ ಎಲ್ಲರ ಹತ್ರ ಫೈಟ್ ಮಾಡಿಕೊಂಡು, ಚೆನ್ನಾಗಿಲ್ಲ ಅಂದರೆ ಯಾಕೆ ಚೆನ್ನಾಗಿಲ್ಲ ಅಂತ ಕೇಳಿಕೊಂಡು ಈ ಸಿನಿಮಾ ಮಾಡಿರೋದು. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಯಾವುದೇ ಆ ಥರದಲ್ಲೂ ಏನು ನನ್ನ ಸಬ್ಜೆಕ್ಟಲ್ಲಿಲ್ಲ. ಇನ್ನೊಂದು ಲೇಖಾ ಅವರೇ, ಬಹಳಷ್ಟು ವರ್ಷಗಳಾಗಿತ್ತು ಈ ರೀತಿ ಸಾಂಗ್ನ ಕೇಳಿ. ಒಂದಷ್ಟು ಮಾಸ್ ಸಾಂಗ್ಸ್ಗಳನ್ನು ಕೇಳಿದ್ದೀವಿ, ಲವ್ ಸ್ಟೋರಿ ಸಾಂಗ್ಸ್ ಕೇಳಿದ್ದೀವಿ, ಹೌದು. ಬಟ್ ಎಕ್ಸ್ಪ್ರೆಷನ್ ಫುಲ್ಲಾಗಿ ಒಂದು ಹುಡುಗಿ ಭಾವನೆ ಹೆಂಗೆ ವ್ಯಕ್ತಪಡಿಸ್ತಾಳೆ, ತೀರಾ ಲೈಕ್ ಎಕ್ಸ್ಟ್ರೋವರ್ಟ್ ಆಗಿ ಅನ್ನೋವಂಥದ್ದನ್ನು ನೀವು ವಿತ್ ಗುಡ್ ಹುಕ್ ಸ್ಟೆಪ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಅದನ್ನು ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಸಾಂಗ್ ಕೇಳಿದಾಗಲೇ ಫಸ್ಟಿಗೆ ತುಂಬ ಖುಷಿ ಆಯಿತು. ನಾವು ಶೂಟ್ ಮಾಡುವಾಗಲೇ ಈ ಸಾಂಗ್ನ ಕೇಳಿದ್ವಿ, ಆ ಟ್ರ್ಯಾಕ್ ಬಂದಿತ್ತು. ಅದು ಈ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅಂತ ಆ್ಯಕ್ಚುಲಿ ಎಲ್ಲರೂ ಸೆಟ್ಟಲ್ಲಿ ಯಾವಾಗಲೇ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಈ ಸಾಂಗ್ನ ಮೋಹನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ನಂಗೆ ಹುಷಾರಿಲ್ಲದೆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಮೋಹನ್ ಮಾಸ್ಟರು. ಅಂದರೆ ಶಾರ್ಟ್ ಅಂದರೆ ನಾವು ತುಂಬ ಟೈಮ್ ರಿಹರ್ಸ್ ಮಾಡ್ತೀವಿ,
ಮಾನಿಟರ್ ಮಾಡಿಬಿಟ್ಟು ಆಮೇಲೆ ನಾವು ಟೇಕಿಗೆ ಹೋಗ್ತೀವಿ. ಸೊ ನನಗೆ ಕೂರಿಸಿ ಓಕೆ ಲೈಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ನಮ್ಮ ಡಾನ್ಸರ್ಸು ಅದನ್ನು ಮಾನಿಟರ್ ತುಂಬ ಟೈಮ್ ಮಾಡಿ ಅದಾದಮೇಲೆ ಟೇಕರ್ ರೆಡಿ ಅಂದಾಗ ನನ್ನ ಹತ್ರ ಪಾಪ ಮಾಡಿಸಿರೋದು ಅವರು. ಸೊ ಇಡೀ ಟೀಮ್ ನನಗೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ, ಅದೊಂದು ಫ್ರೀಡಮ್ನ ಕೊಟ್ಟಿದ್ದಕ್ಕೆ ಇವತ್ತು ಸ್ಕ್ರೀನ್ ಮೇಲೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹಸ್ಬೆಂಡ್ ಏನು ಹೇಳಿದ್ರು, ನೋಡಿದಾರ ಹೇಗೆ, ಇನ್ನೂ ನೋಡಿಲ್ವಾ? ಇಲ್ಲ ನೋಡಿದ್ದಾರೆ, ಆ್ಯಕ್ಚುಲಿ ಸ್ವಲ್ಪ ಕಳಿಸಿದ್ರು ಮುಂಚೆ. ಅವರು ಕೂಡ ಪ್ರೊಡ್ಯೂಸರ್ ಅಲ್ವಾ, ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಏನು ರಿವ್ಯೂ ಕೊಟ್ಟರು ನಿಮ್ಮ ಸಾಂಗ್ ಬಗ್ಗೆ? ಇಲ್ಲ ತುಂಬ ಖುಷಿಪಟ್ಟರು ಅವ್ರು. ಆ್ಯಕ್ಚುಲಿ ನಮ್ಮ ಸಾಂಗ್ನ ನನಗಿಂತ ನಾನು ಯಾವತ್ತೂ ಕೇಳಿಲ್ಲ, ಟು ಬಿ ಫ್ರಾಂಕ್. ನಾನು ನಮ್ಮ ಸಿನಿಮಾ ಸಾಂಗ್ನ ಇದುವರೆಗೂ ಕೇಳಿಲ್ಲ. ಬಟ್ ನನ್ನ ಹಸ್ಬೆಂಡು ನಮ್ದು ಇನ್ನೊಂದು ಸಾಂಗ್ ಇದೆಯಲ್ಲ ನೀನು, ಅದು ಹೇಳಲ್ಲ ಓಕೆ, ಆ ಸಾಂಗ್ನ ರಿಪೀಟೆಡ್ ಹಾಕೊಂಡು ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಪ್ಯಾಥೋನು ಅಷ್ಟೇ ಮನೇಲಿ ಓಡ್ತಾನೇ ಇರುತ್ತೆ ಅದು 2 ಸಾಂಗ್. ಸೊ ಅವರಿಗೆ ತುಂಬ ಇಷ್ಟ ನನ್ನ ಸಿನಿಮಾದಿದ್ದು 2 ಸಾಂಗು, ಇನ್ನು ಅದು 2 ರಿಲೀಸ್ ಆಗಿಲ್ಲ. ಸೊ ಆ 2 ಸಾಂಗು ತುಂಬ ಇಷ್ಟ ಅವರಿಗೆ. ಓಕೆ, ಈಗ ಕಿರಣ್ ಅವ್ರಿಗೆ ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಲೇಖಾ ಅವರು ಏನು ಕೇಳ್ತಾರೆ? ಈಗ ಯಾವತ್ತು ಕೇಳದೆ ಇರೋ ಅಂಥದ್ದು ಇರ್ಬೋದು, ಅಥವಾ ನಿಮ್ಮ ತಲೆಯಲ್ಲಿ ಕೇಳಬೇಕು ಅಂತ ಇಟ್ಕೊಂಡು ಕೇಳದೆ ಇರೋದು? ನಾನಾ ಒಳ್ಳೆ ಚಾನ್ಸ್ ಕೇಳ್ಬಿಡಿ, ಕೇಳ್ಬೇಕು ಅನ್ಸಿತ್ತಾ? ಯಾವಾಗಲೂ ಗರ್ಲ್ ಫ್ರೆಂಡ್ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ದೊಡ್ಡ ಸುಳ್ಳು, ದೊಡ್ಡ 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 ಸುಳ್ಳು. ಅದನ್ನು ನೀವೇ ಒಂಚೂರು ಈಗ ಕ್ಯಾಮ್ರಾ ಮುಂದೆ ಕೇಳಿಬಿಟ್ರೆ ಇದ್ರೂ ಇರ್ತಾರೆ, ನೋ ಇದ್ದಾರೆ ಇಲ್ವಾ ಕೇಳಿ. ಅಲ್ಲ ಮೇಡಮ್, ಇವಾಗ ನನಗಿದ್ದರೂ ಇಲ್ಲ ಅಂದರೆ ಇವ್ರಿಗೆ ಏನು ಮೇಡಮ್ ಮದುವೆ ಆಗಿದ್ದಾರೆ ಅವ್ರಿಗೆ ಯಾಕೆ? ಅಲ್ಲ, ಇದು ನನಗೆ ಸಿನಿಮಾ ಶೂಟ್ ನಡೆಯುವಾಗಿಂದನೂ ಡೌಟ್ ಇದ್ದಿದ್ದು. ಇರಲಿಲ್ಲ ಯುಕ್ತ, ನಿಮ್ಗೆ ಇರಲಿಲ್ಲ? ನನಗೆ ಇನ್ನೂ ಇದೆ, ನನಗೆ ಆ ಕುತೂಹಲ ಇದೆ. ಇಟ್ಸ್ ಜಸ್ಟ್ ಕ್ಯೂರಿಯಾಸಿಟಿ ದಟ್ ಇದೆ ಇಲ್ವೋ, ಬಿಕಾಸ್ ಹೆಣ್ಮಕ್ಳಿಗೆ ಅನುಮಾನ ಬಂತಂದ್ರೆ ಅದು ಖಚಿತ. ಇಲ್ಲ ಒಂದು ನಿಮಿಷ. ಈಗ ನಾನು ಇನ್ಸ್ಟಾಗ್ರಾಮ್ ಫೀಡ್ ನೋಡಿದ್ರೆ ನಾನು ಒಂಥರ ಸ್ಟೋರೀಸ್ ಹಾಕ್ತೀನಿ. ನೀನು ಅನ್ಕೊಳ್ತೀರಾ ನೀನು ಏನಾದರೂ ಹಾರ್ಟ್ ಬ್ರೇಕಪ್ ಆಗಿದೆ ಅಥವಾ ನಾನು ಏನಾದರೂ ಕೋಟ್ಸ್ ನಮಗೆ ರಿಲೇಟಬಲ್ ಅನಿಸಿದೆ ಅದನ್ನು ನಾವು ರಿಪೋಸ್ಟ್ ಮಾಡ್ತೀವಿ. ಆಗ ಇರುತ್ತಲ್ಲ ಈ ಹುಡುಗಿ ಏನು ಶೀ ಈಸ್ ಆಲ್ವೇಸ್ ಹ್ಯಾಪಿ, ಶೀ ಈಸ್ ಹ್ಯಾಪಿನಾ, ಅಥವಾ ಏನಾದರೂ ಹಾರ್ಟ್ ಬ್ರೇಕ್ ಪೋಸ್ಟ್ ಹಾಕಿದ್ರೆ ಏನಾದರೂ ಬ್ರೇಕಪ್ ಆಗಿದೆ ಅಂತ ಕುತೂಹಲ ಇರುತ್ತೆ. ಸೊ ಅವನ್ ಈ ಥರ ಸಾಂಗ್ಸ್ ಕತೆ ಎಲ್ಲ ಬರೆಯೋ ಹಿಂದೆ ಏನು ವಾಟ್ ಈಸ್ ಯುವರ್ ಮೋಟಿವೇಶನ್ ಅಂತ ಅದರಲ್ಲಿ ಅಷ್ಟೇ ಕುತೂಹಲ. ಬಹುಶಃ ಕತೆ ಏನಾದರೂ ನೆನಪಿಸ್ಕೊಂಡು ಹಾಕಿರ್ತೀರಲ್ವಾ ಸರ್? ಯಾರು ಏನು ಬೇಕಾದ್ರೂ ಅನ್ಕೋಬೋದು ಮೇಡಮ್. ಸೊ ಹಾಕೊಳ್ಳಿ, ನನಗೇನು ಬೇಜಾರಿಲ್ಲ. ಏನೋ ಒಂದು ಹೇಳಿ, ಪರವಾಗಿಲ್ಲ. ಇಡೀ ಸಿನಿಮಾ ಇದೊಂದೇ ಟಾಪಿಕ್ ಇಟ್ಕೊಂಡು ಇವ್ರನ್ನ ನಾನು ಮಾತಾಡ್ಸಿರೋದು. ಅಂದರೆ ಬೇರೆ ಎಲ್ಲ ಸಿನಿಮಾಗಳಲ್ಲೂ ಯೂಶ್ವಲಿ ಹೀರೋ ಅದನ್ನು ಕಂಫರ್ಟ್ ಝೋನ್ನ ನನಗೆ ಕೊಡ್ತಾಯಿದ್ರು, ಬಿಕಾಸ್ ಐ ವಾಸ್ ಲಿಟಲ್ ಇಂಟ್ರೋವರ್ಟ್, ಆಯಿತಾ. ಬಟ್ ಈ ಸಿನಿಮಾದಲ್ಲಿ ನಂಗೆ ಫಸ್ಟ್ ಡೇ ಫೋಟೋಶೂಟ್ ಟೈಮಲ್ಲೇ ಗೊತ್ತಾಗೋಯ್ತು, ಅರೆ ಯಾರು ಇಷ್ಟು ದೊಡ್ಡ ಪಾತ್ರ ನನಗೆ ಕೊಟ್ಟಿದ್ದಾರೆ, ಹೀರೋ ಮಾತಾಡಲ್ಲ ಇನ್ ದ ಸೆನ್ಸ್ ಈಸ್ ಲೈಕ್ ಓಕೆ ಹೌದಾ ಇಷ್ಟೇ ಹಂಗೆ ಆಯಿತಾ. ನಾನು ಓಕೆ ಅದು ಒಂದಿಷ್ಟು ಕಮ್ಯುನಿಕೇಷನ್ ಅದು ಇರಬೇಕಲ್ವಾ, ಅದು ಆ್ಯಕ್ಟ್ ಮಾಡಲಿಕ್ಕೆ. ನಾನು ಇದೇ ಸುಮ್ಮನೆ ಏನಿಲ್ಲ ಪಾಪ, ಆ್ಯಕ್ಚುಲಿ ಯಾವ ಗರ್ಲ್ ಫ್ರೆಂಡ್ ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ಪರ್ಸ್ನಲ್ ಇರ್ಬೋದೇನೋ, ಐ ಡೋಂಟ್ ನೋ. ಸುಮ್ಮನೆ ಒಂದಿಷ್ಟು ಟಾಪಿಕ್ನ ಎತ್ಕೊಂಡು ಹಿಂಗೆ ಹೌದಾ ಅದ್ಯಾರು ಇದ್ಯಾಕೆ ಸುಮ್ಮನೆ ಕೇಳ್ಕೊಂಡು ಅಟ್ಲೀಸ್ಟ್ ಅದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರಲ್ಲ. ಸೊ ಹಿಂಗೆ ಮಾತಾಡ್ಸ್ಕೊಂಡು ಪಾಪ ಕಾಲು ಹೇಳ್ಕೊಂಡು ಅದೊಂದು ಕೆಮಿಸ್ಟ್ರಿ ವರ್ಕ್ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ವಿ. ಅದು ಬಿಟ್ಟರೆ ಗರ್ಲ್ ಫ್ರೆಂಡ್ ಇದ್ದಾರೋ ಇಲ್ವೋ ದೇವರಣ್ಣ ನನಗೆ ಗೊತ್ತಿಲ್ಲ. ಓಕೆ, ಒಟ್ಟಿನಲ್ಲಿ ಸಿನಿಮಾದಲ್ಲಂತೂ ಗರ್ಲ್ ಫ್ರೆಂಡ್ ಇದ್ದಾರೆ. ಅದಿರಲಿ, ಲೈಫ್ ಟುಡೇ ಅಂದರೆ ಕೊನೆಯದಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ ಇರ್ಬೋದು, ಅಥವಾ ನಿಮ್ಮ ಪ್ರಕಾರ ಲೈಫ್ ಟುಡೇ ಅಂದರೆ ಏನು? ಟುಡೇಸ್ ರಿಯಾಲಿಟಿ ಆಫ್ ಲೈಫ್ 2026ಅಲ್ಲಿ ಇವತ್ತಿನ ರಿಯಾಲಿಟಿ ಒಂದು ಜೆನ್ಸಿ ಕಿಡ್ಸಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಯಾರ್ಯಾರು ಎಲ್ಲೆಲ್ಲ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಸೊ ಲೈಫ್ ಎಲ್ಲ ಹಾಳಾಗ್ತಾ ಇದೆ. ಸೊ ಅದನ್ನೆಲ್ಲ ಬೇಸ್ ಮಾಡಿ ಒಂದು ರಿಯಾಲಿಟಿನ ಕಂಟೆಂಟಾಗಿ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಕಂಟೆಂಟ್ ಮಾಡಿದ್ವಿ. ಓಕೆ, ಯುಕ್ತ ಅವರೇ, ನಿಮಗೆ ಲೈಫ್ ಟುಡೇ ಅಂದರೆ ಏನು? ಅದೇ ಕಿರಣ್ ಅವರೇ ಹೇಳಿದ ಪ್ರಕಾರ ಇಟ್ ಇಸ್ ಅಬೌಟ್ ಈಗಿನ ಕಾಲದಲ್ಲಿ ಲವ್ ಅನ್ನೋ ಆ ಪದಗಳಿಗೆ ಏನೋ ದರ್ ಇಸ್ ಬೆಲೆನೇ ಇಲ್ಲ. ಅಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಮೋರ್ ದೆನ್ ಲವ್ ಐ ಥಿಂಕ್ ಡಿವೋರ್ಸ್ ಕೇಸಸ್ ಆ್ಯಂಡ್ ಸಪ್ರೇಷನ್ಸ್ ಜಾಸ್ತಿ ಆಗ್ತಿದೆ. ಸೊ ಅದೇ ಥರ ನಮ್ಮ ಸಿನಿಮಾ ಲೈಫ್ ಟುಡೇಗೆ ಇನ್ನೊಂದು ಒಂದು ಡಿಮೆನ್ಷನ್ ಇದೆ, ಅದನ್ನು ನೋಡಬೇಡಿ. ಸೊ ದಯವಿಟ್ಟು ಈ ಸಿನಿಮಾ ಬಂದಾಗ ಮಿಸ್ ಮಾಡದೆ ನೋಡಿ. ಆಫ್ಕೋರ್ಸ್ ಇದರಲ್ಲಿ ನಾವು ತುಂಬಾ ಎಫರ್ಟ್ಸ್ ಹಾಕಿದ್ದೀವಿ. ಅದು ನಾನು ಹೇಳೋಕ್ಕಿಂತ ನಮ್ಮ ಇಡೀ ಟೀಮ್ ವಿ ಹ್ಯಾವ್ ರಿಯಲಿ ವರ್ಕ್ಡ್ ರಿಯಲಿ ಹಾರ್ಡ್ ಫಾರ್ ದಿಸ್. ಸೊ ಇದ್ರ ಹಿಂದೆ ಹೆಂಗೆ ಪ್ರೋತ್ಸಾಹಿಸ್ತಾ ಇರಿ ನೀವು ಪ್ರತಿಯೊಂದು ಸಿನಿಮಾಗೆ, ಅದೇ ಥರ ನಮ್ಮ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡಿ ಹರಿಸಿ ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೇಖಾ ಅವರೇ, ಎಷ್ಟೋ ಸಿನಿಮಾಗಳನ್ನ ನಾವು ನೋಡ್ತಾ ಡಿವೋರ್ಸ್ ಆಗಬೇಕಾಗಿರೋ ಹಂತದಲ್ಲಿ ಇರ್ತಾರೆ, ಸಿನಿಮಾ ನೋಡಿ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಮತ್ತೆ ಒಂದಾಗ್ಬೋದೇನೋ, ಈ ರೀತಿ ಜೋಡಿ ಕೂಡ ಒಂದಾಗಿರೋದು ಉಂಟು. ಸೊ ನಿಮ್ಮ ಸಿನಿಮಾದಲ್ಲಿ ಆ ರೀತಿ ಏನಾದರೂ ಸಂದೇಶ ಕೊಡೋ ಅಂಥದ್ದು ಇದೆಯಾ? ಸಿನಿಮಾ ನೋಡಿ ಅಂದರೆ ಅದಕ್ಕೆ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ನಾವೇನು ಹೇಳೋಕೆ ಹೊಟ್ಟಿದ್ದೀವೋ ಅದು ಕೆಲವ್ರು ಪಾಸಿಟಿವ್ ಆಗೂ ತೊಗೊಬೋದು, ನೆಗೆಟಿವ್ ಆಗೂ ತೊಗೊಬೋದು. ಸೊ ಹಾಗೆ ಡಿಪೆಂಡ್ಸ್
ಆಡಿಯನ್ಸ್ ಹೇಗೆ ತಗೊತಾರೆ ಅಂತ. ವಾರ್ನಿಂಗ್ ಕೊಡ್ತಿದ್ರೆ ಹೆಂಗೆ ಪಾಸಿಟಿವ್ ಆಗಿ? ಆ್ಯಕ್ಚುಲಿ ನೀವು ಪಾಸಿಟಿವ್ ಆಗಿ ನೋಡಿದರೆ ಸಿನಿಮಾನ ಹೌದು ಏನು ತಪ್ಪು ಇದಾಗಿದೆ ಕರೆಕ್ಟ್ ಅಂತ ಅನಿಸುತ್ತೆ. ಕೆಲವ್ರದ್ದು ನೆಗೆಟಿವ್ ಮೈಂಡ್ ಇದೆ ಇವತ್ತಿಗೂ. ಯಾಕೆ ಹಿಂಗೆ ಒಂದು ಹೆಣ್ಮಗು ನಾರ್ಮಲಾಗಿ ಡ್ರೆಸ್ ಹಾಕಿದ್ರು ಸೀರೆನೇ ಫುಲ್ ವೆಸ್ಟರ್ನಾಗಿ ಉಟ್ಕೊಳ್ಳಿ, ಸೀರೆ ಉಟ್ಟಿದ್ದಾಳೆ, ನಾರ್ಮಲ್ ಡೀಸೆಂಟಾಗಿ ಅವಳು ಒಂದು ಸಲ್ವಾರ್ನ ಏನೋ ಒಂಚೂರು ಸ್ಲೀವ್ಲೆಸ್ ಹಾಕಿ ಅವಳು ಹಾಕಿದ್ದಾಳೆ. 2 ಥರ ತೊಗೊತಾರೆ. ಏನು ಸ್ಕಿನ್ ಕವರ್ ಆಗಬೇಕು ಅಷ್ಟೇ ಅಲ್ವಾ, ಆಗಿರುತ್ತೆ. ಬಟ್ ಅದನ್ನು ಜಡ್ಜ್ ಮಾಡೋ ರೀತಿ ಬೇರೆ ಆಗಿದೆ. ಸೊ ಇದು ಹಾಗೆ ನಮ್ಮ ಕೊನೆಯದಾಗಿ ನಾವು ಏನು ಹೇಳೋಕೆ ಹೊಟ್ಟಿದ್ದೀವೋ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಕರೆಕ್ಟ್. ಲೈಫ್ ಇದು, ಲೈಫ್ ಟುಡೇ ಅಂತ ಏನಿದೆಯಲ್ಲ ಇದು ಲೈಫ್, ಇದು ಏನು ತಪ್ಪು ಕರೆಕ್ಟ್ ಇದು ಅಂತ ಅನಿಸುತ್ತೆ. ಇವತ್ತಿಗೂ ಆ ನೆಗೆಟಿವ್ ಮೈಂಡ್ ಸೆಟ್ ಇರೋರು ಇದ್ದಾರಲ್ಲ, ಅದನ್ನು ಬೇರೆ ಥರ ತೊಗೊಳ್ಳೋರು ಇದ್ದಾರೆ. ಹಿಂಗಾಗ್ಬಿಟ್ರೆ ಮುಗೀತು ಕತೆ. ವಾಟ್ ಅದೇ ಹೇಳ್ತಾರಲ್ಲ, ಹಾ ಹಿಂಗೆಲ್ಲ ಮಾತಾಡ್ತಾರಲ್ಲ. ಸೊ ಆ ಥರದವ್ರು ಆ ಥರ ತೊಗೊತಾರೆ. ಸೊ ಇದು 80-20 ಥರ. ಮೇ ಬಿ 80% ಪಾಸಿಟಿವೇ ಇದ್ದಾರೆ ಇವಾಗ, 20% ಆ ಥರ ಇರೋರು ಆ ಥರ ತೊಗೋಬೋದು. ಓಕೆ, ನಿಮ್ಮ ರಿಸಲ್ಟ್ ನೋಡೋಣ ಥಿಯೇಟರಲ್ಲಿ ಏನಾಗುತ್ತೆ. ಇನ್ನು ರಿಲೀಸ್ ಡೇಟ್ ಕೂಡ ನೀವು ಅನೌನ್ಸ್ ಮಾಡಿಲ್ಲ, ವೆಯ್ಟ್ ಮಾಡ್ತೀವಿ. ಎಸ್ ಮೇಡಮ್, ಆದಷ್ಟು ಬೇಗ ಬರ್ತೀವಿ ಥಿಯೇಟ್ರಲ್ಲಿ. ಹೊಸ ರೆವಲ್ಯೂಷನ್ ಹೊಸಬ್ರ ಕಡೆಯಿಂದ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ 2026 ಹಿಟ್. ಶೋರ್ ಶಾಟ್ ಫಾರ್ ಶೋರ್ ಹಿಟ್ ಆಗುತ್ತೆ. ನಿಮ್ಮಿಂದ ಹಿಟ್ ಆಗಲಿ, ನಮ್ಮಿಂದ ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅದು ಖಂಡಿತ ಹಿಟ್ ಆಗುತ್ತೆ. ನಮಗೆ ಅದು ಭರವಸೆ ಇದೆ. ಬಟ್ ನಿಮ್ಮ ಕಡೆಯಿಂದ, ಮೀಡಿಯಾ ಕಡೆಯಿಂದ, ಆಡಿಯನ್ಸ್ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಬರುತ್ತೆ, ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಆಫ್ಕೋರ್ಸ್ ಲೇಖಾ ಹೇಳಿದ ಪ್ರಕಾರ ಇಟ್ಸ್ ನಾಟ್ ಅಬೌಟ್ 60-70 ನಾವು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರದ್ದು ಒಂದು ಮೈಂಡ್ಸೆಟ್ ಇರುತ್ತೆ, ಅವ್ರು ಹೇಗೆ ತೊಗೊಳ್ತಾರೆ ಅವ್ರು ತೊಗೊಳ್ಳಿ. ಬಟ್ ಐ ಆಮ್ ಶೋರ್ ದ್ಯಾಟ್ ಆ ಡಿಮೆನ್ಷನ್ ಲೈಫ್ ಟುಡೇ ಅಂದರೆ ಯಾವ ಥರ ಇದೆ, ವಿ ಆರ್ ಶೋಯಿಂಗ್ ಇಟ್. ನಿಮ್ಮ ಕಡೆ ನಿಮ್ಮ ಮುಂದೆ ನಾವು ಶೋಕೇಸ್ ಮಾಡ್ತೀವಿ. ಯು ಟೇಕ್ ಇಟ್ ಹೌ ಯು ಆರ್ ಟೇಕಿಂಗ್ ಇಟ್. ಆ್ಯಂಡ್ ರಿಲೇಬಿಲಿಟಿ ಅನಿಸಿದ್ರೆ ಇನ್ನೂ ಯು ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಓನ್ ಒಪಿನಿಯನ್ಸ್ ಆ್ಯಂಡ್ ಮಾರಲ್ಸ್ ಅಬೌಟ್ ಇಟ್. ಅಷ್ಟೇ. ವೆರಿ ಆಲ್ ದ ಬೆಸ್ಟ್. ಇದೆಷ್ಟು ಲೈಫ್ ಟುಡೇ ಚಿತ್ರತಂಡದ ನಟ ಹಾಗೂ ನಟಿಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗಾಂಚಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.